ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈ KMR 322 ತಳಿನ ಹಾಗೂ ಬೀಜೋಪಚಾರ ಆಂದೋಲನ ಕಾರ್ಯಕ್ರಮ ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ. MR6 ನೀವು ಉಪಯೋಗ ಮಾಡಿರ್ತಾರೆ, ಇವ್ರು ಹೇಳಿ. ನಾವು ಒಂದು ಗಂಟೆ ಸಾವಯವ ಗೊಬ್ಬರ ಇರ್ಬೋದು, ಲಘು ಪೋಷಕಾಂಶಗಳ ಗೊಬ್ಬರ ಇರ್ಬೋದು, ಬೀಜಗಳು ಇರ್ಬೋದು, ಅದನ್ನೆಲ್ಲ ನಾವು ಎಲ್ಲೆಲ್ಲೆಲ್ಲ ಈ ಒಂದು ಮೀಟಿಂಗ್ ಆಗ್ತಾ ಇತ್ತು ಅಲ್ಲೆಲ್ಲ ಗಾಡಿನ ಕರ್ಕೊಂಡು ಹೋಗ್ತೀವಿ. ಸೊ ಮುಂದೆ ಭವಿಷ್ಯ ಇದೊಂದು ಮೊದಲನೇ ಹೆಜ್ಜೆ ಈ ಒಂದು ಪ್ರಾರಂಭ ಆಗಿತ್ತೆ. ಮುಂದೆ ನಾವು ಪ್ರತಿ ತಿಂಗ ಒಂದೊಂದು ಹೋಬಳಿ ಲೆವೆಲ್ಗೆ RSK ಸಮೇತ ನಾವು ಅದನ್ನ ಮಾರಾಟ ಮಾಡೋದಕ್ಕೆ ಈ ಒಂದು ಗಾಡಿಯಲ್ಲಿ ಕೂಡ ನಾವು ಉಪಯೋಗಪಡಿಸ್ಕೋಬಹುದು. ಸರ್ ಹೇಳಿದಂಗೆ ಇದು ತಂತ್ರಜ್ಞಾನ. ಈ ಮಲ್ಚಿಂಗ್ ಹಾಕೊಳ್ಳೋದ್ರಿಂದ ನಾವು ಮಣ್ಣಿನಲ್ಲಿ ತೇವಾಂಶವನ್ನ ಹಿಡಿದಿಟ್ಕೋಬಹುದು. ಸೊ ಹಾಗಾಗಿ ನಮ್ಗೆ ನೀರಿನ ಉಳಿತಾಯ ಆಗುತ್ತೆ. ಈ ಒಂದು ಯೋಜನೆಯಲ್ಲಿ ನಾವು ಮಲ್ಚಿಂಗ್ ಅನ್ನ ಪ್ರೋತ್ಸಾಹಿಸಲು ಆ ಮಲ್ಚಿಂಗ್ ಹಾಕೊಳ್ಳಿಕ್ಕೆ ಕೂಡ ಸಬ್ಸಿಡಿಯನ್ನ ಕೊಡ್ತಾ ಇದ್ದೀವಿ. ಈ ತರ ಗಟ್ಟಿಯಾಗಿರುವಂತ ಟೊಮೊಟೊ ಪಾರ್ಸಲ್ ತರ್ಕೊಳ್ಳುವಂತ ಟೊಮೊಟೊ ನಾವು ಬೆಳೆದಾಗ ಬೇರೆ ಊರುಗಳಿಗೆ ಕಳಿಸೋದ್ರಿಂದ ಲಾಭ ಹೆಚ್ಚು ಕಂಡುಕೊಳ್ಬಹುದು. ನಾವು 10 ರೂಪಾಯಿ 1 kg ಇಲ್ಲಿ ಮಾರಾಟ ಮಾಡೋದ್ರ ಬದಲು 2 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಪಕ್ಕದ ಒಂದು ರಾಜ್ಯಕ್ಕೆ ಕಳಿಸ್ಕೊಡೋದ್ರಿಂದ ರೈತರಿಗೆ ಲಾಭನೂ ಬರುತ್ತೆ. ನಾವೇನ್ ಮಾಡ್ಬೇಕಂತ ನೆರಳಿನಲ್ಲಿ ಒಣಗಿಸಿ ನಂತರ ಬಿತ್ತನೆ ಮಾಡ್ಬೇಕು. ನೀವು ಬಿಸಿಲಿನಲ್ಲಿ ಒಣಗಿದ್ರೆ ಏನಾಗುತ್ತೆ, ಈ ನಾವು ಲೇಪನ ಮಾಡಬೇಕು. ಸೊ ಇದಕ್ಕೆ ಇನ್ನೊಂದು ಮುಖ್ಯವಾದಂತಂದ್ರೆ ಅಂಟು ದ್ರಾವಣ, ಅಂಟು ಬೇಕು. ಅಂದ್ರೆ ನಾವು ಮೇಲ್ಗಡೆ ಹಿಡ್ಕೊಳ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಡ್ರೈ ಆಗಿ ನಾವು ಕೆಳಗಡೆ ಬಿದ್ದು ಬಿಡುತ್ತೆ. ಸೊ ಈ ತರ ಮಾಡ್ತಕ್ಕಂಥದ್ದು. ಪುರಸಭೆಯ ನೂತನ ಘಟಕದ ಉಪಮುಖ್ಯರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೆ ಅದೇ ಸಮಯ ಕೂಡ ಹೃತ್ಪೂರ್ವಕವಾದ ಜನಸಂಖ್ಯೆ ಬಂದು ಅಲ್ಲಿ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ದಾರೆ. ನಾನು ಇನ್ನು 300ರಿಂದ 500 ಮಾಡಬೇಕಂತ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೇನೆ. ಫಂಡ್ನಲ್ಲಿ ಆಗಿದೆ ಇಲ್ಲ, ಅದು ಒಂದು ಮುಖ್ಯ ಇದೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಕಡಿಮೆನಲ್ಲಿ ಸೆಲ್ಫ್ನಲ್ಲಿ ಏನಾಗಿದೆ, ಇದು ಒಂದು ಎಕ್ಸಾಂಪಲ್ ಇದೆ ಇಡೀ ಕರ್ನಾಟಕ ಸ್ಟೇಟ್ನಲ್ಲಿ. ಎಲ್ಲ ಕಡೆ ಸೆಲ್ಫ್ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಮತ್ತು ನಮ್ಮೆಲ್ಲರದು ಏನು ಪ್ಲ್ಯಾನ್ ಇದೆ, ಮುನ್ಸಿಪಾಲ್ಟಿ ಆಗಲಿ, ಪುರಸಭೆ ಆಗಲಿ, TLC CLC ಅವರೆಲ್ಲರೂ ಅವ್ರ ಕಾಲ ಮೇಲೆ ನಿಂತ್ಕೋಬೇಕಂತ ಪ್ಲ್ಯಾನ್ ಇದೆ. ಆಗಿರ್ಬೋದು, ಅವ್ರದ್ದೇ ಒಂದು ದೊಡ್ಡ ಪಾತ್ರ ಇದೆ ಸರ್. ಅವ್ರಿಗೆ ಗೌರವಂತ ಕೆಲಸ ತರಕ್ಕೆ ಅಂತ ಕೆಲಸ ಮಾಡಬೇಕು ಅಂತಂದರೆ ಮಾಜಿ ಮುಖ್ಯಮಂತ್ರಿ ಅವರಾದಂಥ ದಿವಂಗತ ಗುಂಡೂರಾವ್ ಸಾಹೇಬ್ರವ್ರ ಊರು ಸರ್. ಮುನ್ಸಿಪಾಲಿಟಿಯವರು ಒಂದು ರೆಸಲ್ಯೂಷನ್ ಮಾಡಿದರು ಆ ಟೈಮಲ್ಲಿ. ಗುಂಡೂರಾವ್ ಸಾಹೇಬ್ರ ಹೆಸರಲ್ಲಿ ಒಂದು ಪುತ್ಲಿನ ಈ ಮುನ್ಸಿಪಾಲಿಟಿ ವ್ಯಾಪ್ತಿದ್ರಲ್ಲಿ ಒಂದು ಅವ್ರ ಹೆಸರಲ್ಲಿ ತುಂಬ ಅವ್ಯವಸ್ಥೆಯಲ್ಲಿ ಜನಗಳಿಗೆ ತುಂಬ ತೊಂದರೆ ಆಗ್ತಿತ್ತು ಇಲ್ಲಿ ಸಾರ್ವಜನಿಕರಿಗೆ. ಆದರೆ ಸಾರ್ವಜನಿಕರ ಹಣದಿಂದಲೇ ರಾಜ್ಯದಲ್ಲೇ ಒಂದು ಉತ್ತಮ ರೀತಿಯಲ್ಲಿ ಒಂದು ಮೊದಲ ಕೆಲಸ ಕಾಣ್ತದೆ. ಸಾರ್ವಜನಿಕ ತೆರಿಗೆಯಲ್ಲಿ ಒಂದು 7 ಕೋಟಿದು ಒಂದು ಇಂತಹ ಒಂದು ಪುರಸಭೆಯ ಕಟ್ಟಡ ಆಗಿರೋದು ನಿಜವಾಗ್ಲೂ ಶ್ಲಾಘನೀಯ. ಭಾರತದ ಈ ಬೆಳವಣಿಗೆಯನ್ನ ದೃಷ್ಟಿಸಿ ನೋಡ್ತಕ್ಕಂಥ, ಆಶ್ಚರ್ಯ ಪಡ್ತಕ್ಕಂಥ ರೀತಿಯಲ್ಲಿ ಈ ದೇಶ ಇವತ್ತು ಮುನ್ನಡೀತಾ ಇದೆ. ಇದಕ್ಕೆ ಅನೇಕ ನಿದರ್ಶನಗಳಿದೆ. ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಬಡತನದ ರೇಖೆಗಿಂತ ಇವತ್ತು ಹೆಚ್ಚು ಜನರು ಬಡತನದ ರೇಖೆಗಿಂತ
ಮೇಲೆ ಬರ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಆರ್ಥಿಕ ಪರಿಸ್ಥಿತಿ ದೇಶದಲ್ಲಿ ಇವತ್ತು 4ನೇ ಸ್ಥಾನಕ್ಕೆ ನಾವು ಬಂದಿದ್ದೇವೆ. ಕೆಲವೇ ವರ್ಷಗಳಲ್ಲಿ ನಾವು 3ನೇ ಸ್ಥಾನಕ್ಕೆ ಬರ್ತೇವೆ. ಹೀಗೆ ನಮ್ಮ ಸ್ಥಿತಿಗತಿಗಳು ಕೂಡ ಬಹಳ ಉತ್ತಮವಾಗಿ ಇವತ್ತು ಬೆಳವಣಿಗೆಗಳನ್ನ ಕಾಣ್ತಾ ಇದೆ. 11 ಜನ ತುಳಿತಕ್ಕೊಳಗಾಗಿ ಸತ್ತು ಹೋದ್ರು. ಇದು ಬೇಕಿತ್ತ ಇವರಿಗೆ? RCB ಗೆಲ್ಲಬೇಕು. RCB ಅನ್ನೋದು ಈ ಕರ್ನಾಟಕದ ಒಂದು ಟೀಮು, ಗೆಲ್ಲಬೇಕು. ಇಟ್ ಈಸ್ ಅ ಫ್ರಾಂಚೈಸಿ, ಅದೇನು ವರ್ಲ್ಡ್ ಟೀಮ್ ಅಲ್ಲ. ಅವರು 18 ವರ್ಷಗಳ ನಂತರ ಕಪ್ ಗೆದ್ದಿದ್ದಾರೆ. ಇಡೀ ನಮ್ಮ ಕರ್ನಾಟಕದ ಜನ ಸಂಭ್ರಮ ಪಟ್ಟಿದ್ದಾರೆ. 3ನೇ ತಾರೀಕು ರಾತ್ರಿ, 4ನೇ ತಾರೀಕು ಬೆಳಗಿನ ಜಾವ 5:30ವರೆಗೂ ರಸ್ತೆಯಲ್ಲಿದ್ದಾರೆ ನಮ್ಮ ಜನ. ಆದ್ರೆ ಸರ್ಕಾರಕ್ಕೆ ಏನಿದ್ರಿಂದ? ಸರ್ಕಾರ ಟೀಮ್ ಮ್ಯಾನೇಜರು ಅಲ್ಲ, ಇವರು ದುಡ್ಡು ಹೂಡಿಕೆಯನ್ನು ಮಾಡಿಲ್ಲ, ಟೀಮ್ಗೂ ಇವ್ರಿಗೆ ಏನೂ ಸಂಬಂಧ ಇಲ್ಲ. ಹಿಂಗಿದ್ರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕ್ರೆಡಿಟ್ ತಗೋಬಿಡ್ಬೇಕು. ಉಚಿತವಾದಂತಹ ಪಡಿತರವನ್ನ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ನಿರಂತರವಾಗಿ 6 ವರ್ಷಗಳ ಕಾಲ ಕೋವಿಡ್ನ ಪ್ರಾರಂಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸುಮಾರು 81 ಕೋಟಿ ಜನರಿಗೆ ನಾವು ಪಡಿತರವನ್ನು ಕೊಡುವಂತ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆರ್ಥಿಕವಾಗಿ ಪ್ರತಿಯೊಬ್ಬರು ಕೂಡ ಸಶಕ್ತೀಕರಣ ಮಾಡಬೇಕು, ಸಬಲೀಕರಣ ಮಾಡಬೇಕು ಅನ್ನುವಂಥದ್ದು ಮೋದಿಜಿಯವರ ಮತ್ತೊಂದು ದೃಢವಾದಂತ ನಿರ್ಣಯ. ಅದರಲ್ಲಿ ಏನು ವಿಶೇಷವಾಗಿ ನಮ್ಮ ದೇಶದ SC ST ಸಮುದಾಯದವರಿಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಯಾವ SC ST ಬಂಧುಗಳು ತಮ್ಮ ಸ್ವಂತ ಕಾಲದಲ್ಲಿ ತಾವು ನಿಲ್ಲಬೇಕು, ತಾವು ಆರ್ಥಿಕವಾಗಿ ಪ್ರಬಲರಾಗಬೇಕು, ತಮ್ಮದೇ ಆದಂತಹ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅನ್ನುವಂಥವ್ರಿಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಡಿಯಲ್ಲಿ 14,500 ಕೋಟಿ ಹಣವನ್ನ ನಮ್ಮ SC ST ಬಂಧುಗಳಿಗೆ ಹಣಕಾಸಿನ ಒಂದು ಯೋಜನೆಯನ್ನು ರೂಪಿಸುವಂತ ಕೆಲಸವನ್ನು ಮಾಡಿದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.